ಈಗಾಗಲೇ ನಟ ದರ್ಶನ್ ವಿರುದ್ಧ ಬಂದಿರುವಂತಹ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಆದರೆ ಆರಂಭದಲ್ಲೇ ಪ್ರಾಸಿಕ್ಯೂಷನ್ಸ್ಗೆ ಈಗ ಶಾಕ್ ಎದುರಾಗಿದೆ. ಇದಕ್ಕೆ ಕಾರಣ ಈ ಹತ್ಯೆ ಕೇಸ್ನಲ್ಲಿ ಈಗಾಗಲೇ ಇರುವಂತಹ ರೇಣುಕಾ ಸ್ವಾಮಿ ತಾಯಿಯ ವಿಚಾರಣೆ ಕೂಡ ಇದೆ. ಆದರೆ ಈಗ ರೇಣುಕಾ ಸ್ವಾಮಿಯ ತಾಯಿನೇ ಈಗ ಉಲ್ಟಾ ಹೊಡೆದಿದ್ದಾರೆ, ಯೂ ಟರ್ನ್ ತೆಗೆದುಕೊಂಡಿದ್ದಾರೆ, ವಿಭಿನ್ನವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಕೇಸ್ನಲ್ಲಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಆತಂಕ ಕಾಡತೊಡಗಿದೆ. ಟ್ರಯಲ್ ಶುರುವಾಗ್ತಿದ್ದಂತೆ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ಜೈಲಿನಲ್ಲಿ ದಿನಗಳನ್ನ ಕಳೆದಿದ್ದಾರೆ. ಮತ್ತೊಂದೆಡೆ ಡೆವಿಲ್ನ ಕೇಸ್ನಿಂದ ಪಾರು ಮಾಡುವುದಕ್ಕೆ ವಕೀಲರು ಸಾಕಷ್ಟು ಹೋಂವರ್ಕ್ ಮಾಡ್ತಿದ್ದಾರೆ. ಈ ನಡುವೆ ಪ್ರಾಸಿಕ್ಯೂಷನ್ಗೂ ಪೀಕಲಾಟ ಶುರುವಾಗಿದೆ. ಇದಕ್ಕೆ ಕಾರಣವೂ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಸಾಕ್ಷಿಯಾಗಿರುವ ತಾಯಿ ರತ್ನಪ್ರಭಾ ವಿಭಿನ್ನ ಹೇಳಿಕೆ ನೀಡಿದ್ದಾರೆ. ಅಸಲಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ತಂದೆ ಕಾಶಿನಾಥಯ್ಯ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿದ್ದಾರೆ. ಮೊದಲ ಸುತ್ತಿನ ಮುಖ್ಯ ವಿಚಾರಣೆ ವೇಳೆ ಆತ್ಮವಿಶ್ವಾಸದಿಂದ ಕೋರ್ಟ್ನಲ್ಲಿ ಸಾಕ್ಷಿ ನುಡಿದಿದ್ರು. ಆದರೆ ಎಕ್ಸಾಮಿನೇಷನ್ ವೇಳೆ ವಿಭಿನ್ನ ಹೇಳಿಕೆ ನೀಡಿದ್ದಾರೆ. ಡಿಸೆಂಬರ್ 17ರಂದು ಆರಂಭವಾದ ಸಾಕ್ಷ್ಯ ವಿಚಾರಣೆ ವೇಳೆ ಮುಖ್ಯ ವಿಚಾರಣೆ ನಡೆದಿತ್ತು. ಆಗ ರೇಣುಕಾಸ್ವಾಮಿ ತಾಯಿ ಹಾಗೂ ತಂದೆ ರೇಣುಕಾಸ್ವಾಮಿ ಮನೆಯಿಂದ ತೆರಳಿದ್ದು ನಂತರ ಫೋನ್ ಕರೆ ಮಾಡಿದ್ದ ಬಗ್ಗೆ ಹೇಳಿಕೆ ನೀಡಿದ್ರು. ಆದ್ರೆ ಈಗ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಕ್ರಾಸ್ ಎಕ್ಸಾಮಿನೇಷನ್ ಆರಂಭಿಸಿದ್ದಾರೆ. ಈ ವೇಳೆ ಈ ಹಿಂದೆ ನೀಡಿದ್ದ ಹೇಳಿಕೆಗಳಿಗೆ ವಿರುದ್ಧವಾದ ಕೆಲ ಹೇಳಿಕೆಗಳನ್ನ ರೇಣುಕಾಸ್ವಾಮಿ ತಾಯಿ ನೀಡಿದ್ದಾರೆ. ಇದರಿಂದ ಪ್ರಾಸಿಕ್ಯೂಷನ್ ಅಚ್ಚರಿಗೆ ಒಳಗಾಗಿದ್ದು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಿ ತಮಗೂ ಪಾಟಿ ಸವಾಲಿನ ಅವಕಾಶ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರತಿಕೂಲ ಸಾಕ್ಷಿಯಾಗೋದಿಲ್ಲವೆಂದು ನಂಬಿದ್ದ ಸಾಕ್ಷಿಗಳೇ ಉಲ್ಟ ಹೇಳಿಕೆ ನೀಡುತ್ತಿರೋದು ಪ್ರಾಸಿಕ್ಯೂಷನ್ ಕೂಡ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಆದರೆ ಪ್ರತಿಕೂಲ ಸಾಕ್ಷಿಯನ್ನಾಗಿಸುವಂತೆ ಕೋರಿರುವ ಅರ್ಜಿಗೆ ಆರೋಪಿಗಳ ಪರ ವಕೀಲರು ತಕರಾರು ತೆಗೆದಿದ್ದಾರೆ. ಹೀಗಾಗಿ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಜನವರಿ 5ಕ್ಕೆ ಮುಂದೂಡಿದೆ. ಈ ಬೆಳವಣಿಗೆಗಳು ಕೇಸ್ ಸಾಬೀತುಪಡಿಸಬೇಕಾದ ಪ್ರಾಸಿಕ್ಯೂಷನ್ ಮುಂದೆ ಬೆಟ್ಟದಷ್ಟು ಸವಾಲು ಎದುರಾಗಿವೆ. ಈ ನಡುವೆ ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೆಪಿ ನಗರದಲ್ಲಿರೋ ಶ್ರೀನಿವಾಸನ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ರಮೇಶ್, ಟಿವಿ9 ಬೆಂಗಳೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಆತಂಕ ಕಾಡತೊಡಗಿದೆ. ಟ್ರಯಲ್ ಶುರುವಾಗ್ತಿದ್ದಂತೆ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ಜೈಲಿನಲ್ಲಿ ದಿನಗಳನ್ನ ಕಳೆದಿದ್ದಾರೆ. ಮತ್ತೊಂದೆಡೆ ಡೆವಿಲ್ನ ಕೇಸ್ನಿಂದ ಪಾರು ಮಾಡುವುದಕ್ಕೆ ವಕೀಲರು ಸಾಕಷ್ಟು ಹೋಂವರ್ಕ್ ಮಾಡ್ತಿದ್ದಾರೆ. ಈ ನಡುವೆ ಪ್ರಾಸಿಕ್ಯೂಷನ್ಗೂ ಪೀಕಲಾಟ ಶುರುವಾಗಿದೆ. ಇದಕ್ಕೆ ಕಾರಣವೂ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲ ಸಾಕ್ಷಿಯಾಗಿರುವ ತಾಯಿ ರತ್ನಪ್ರಭಾ ವಿಭಿನ್ನ ಹೇಳಿಕೆ ನೀಡಿದ್ದಾರೆ. ಅಸಲಿಗೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ತಂದೆ ಕಾಶಿನಾಥಯ್ಯ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿದ್ದಾರೆ. ಮೊದಲ ಸುತ್ತಿನ ಮುಖ್ಯ ವಿಚಾರಣೆ ವೇಳೆ ಆತ್ಮವಿಶ್ವಾಸದಿಂದ ಕೋರ್ಟ್ನಲ್ಲಿ ಸಾಕ್ಷಿ ನುಡಿದಿದ್ರು. ಆದರೆ ಎಕ್ಸಾಮಿನೇಷನ್ ವೇಳೆ ವಿಭಿನ್ನ ಹೇಳಿಕೆ ನೀಡಿದ್ದಾರೆ. ಡಿಸೆಂಬರ್ 17ರಂದು ಆರಂಭವಾದ ಸಾಕ್ಷ್ಯ ವಿಚಾರಣೆ ವೇಳೆ ಮುಖ್ಯ ವಿಚಾರಣೆ ನಡೆದಿತ್ತು. ಆಗ ರೇಣುಕಾಸ್ವಾಮಿ ತಾಯಿ ಹಾಗೂ ತಂದೆ ರೇಣುಕಾಸ್ವಾಮಿ ಮನೆಯಿಂದ ತೆರಳಿದ್ದು ನಂತರ ಫೋನ್ ಕರೆ ಮಾಡಿದ್ದ ಬಗ್ಗೆ ಹೇಳಿಕೆ ನೀಡಿದ್ರು. ಆದ್ರೆ ಈಗ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಕ್ರಾಸ್ ಎಕ್ಸಾಮಿನೇಷನ್ ಆರಂಭಿಸಿದ್ದಾರೆ. ಈ ವೇಳೆ ಈ ಹಿಂದೆ ನೀಡಿದ್ದ ಹೇಳಿಕೆಗಳಿಗೆ ವಿರುದ್ಧವಾದ ಕೆಲ ಹೇಳಿಕೆಗಳನ್ನ ರೇಣುಕಾಸ್ವಾಮಿ ತಾಯಿ ನೀಡಿದ್ದಾರೆ. ಇದರಿಂದ ಪ್ರಾಸಿಕ್ಯೂಷನ್ ಅಚ್ಚರಿಗೆ ಒಳಗಾಗಿದ್ದು ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಿ ತಮಗೂ ಪಾಟಿ ಸವಾಲಿನ ಅವಕಾಶ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರತಿಕೂಲ ಸಾಕ್ಷಿಯಾಗೋದಿಲ್ಲವೆಂದು ನಂಬಿದ್ದ ಸಾಕ್ಷಿಗಳೇ ಉಲ್ಟ ಹೇಳಿಕೆ ನೀಡುತ್ತಿರೋದು ಪ್ರಾಸಿಕ್ಯೂಷನ್ ಕೂಡ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಆದರೆ ಪ್ರತಿಕೂಲ ಸಾಕ್ಷಿಯನ್ನಾಗಿಸುವಂತೆ ಕೋರಿರುವ ಅರ್ಜಿಗೆ ಆರೋಪಿಗಳ ಪರ ವಕೀಲರು ತಕರಾರು ತೆಗೆದಿದ್ದಾರೆ. ಹೀಗಾಗಿ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಜನವರಿ 5ಕ್ಕೆ ಮುಂದೂಡಿದೆ. ಈ ಬೆಳವಣಿಗೆಗಳು ಕೇಸ್ ಸಾಬೀತುಪಡಿಸಬೇಕಾದ ಪ್ರಾಸಿಕ್ಯೂಷನ್ ಮುಂದೆ ಬೆಟ್ಟದಷ್ಟು ಸವಾಲು ಎದುರಾಗಿವೆ.
ಈ ನಡುವೆ ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೆಪಿ ನಗರದಲ್ಲಿರೋ ಶ್ರೀನಿವಾಸನ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ರಮೇಶ್, ಟಿವಿ9 ಬೆಂಗಳೂರು.